ತೀರ್ಥಯಾತ್ರೆ ತಾನೇ, ಹೋಗಿ ಬರಲಿ, ಒಳ್ಳೇದು ಮಾಡಲಿ. ಯಾರು ಹೋಗ್ತಾರೆ ಅವರಿಗೂ ಸ್ವಲ್ಪ ಪ್ರಬುದ್ಧತೆ ಬಂದು BJPಯವರ ನಿಜವಾದ ಬಣ್ಣ ಬಯಲಾಗಲಿ. ಸರ್ಕಾರ ವತಿನಲ್ಲಿ ಅಂಥದ್ದು ಯಾವುದೋ ಆಲೋಚನೆ ಇಲ್ಲ. ಆಸ್ ಅ ಗೌರ್ಮೆಂಟ್ ನೋಡಿ, ನಾವು ಆಗಲೇ ಸಾಕಷ್ಟು ಸಬ್ಸಿಡೀಸು ಅದು ಎಲ್ಲ ಕೊಡ್ತಾ ಇದ್ದೀವಿ. ಅದು ಬಹುಶಃ ಮುಜರಾಯಿ ಇಲಾಖೆ ಮಂತ್ರಿಗಳಿಗೆ ಕೇಳಿದ್ರೆ ಅವ್ರು ಹೇಳ್ಬೋದು. ಸದ್ಯಕ್ಕೆ ನನಗೆ ಗೊತ್ತಿರೋ ಮಟ್ಟಿನಲ್ಲಿ ಅಂಥದ್ದು ಯಾವುದೂ ಚರ್ಚೆ ನಡೆದಿಲ್ಲ. ನಾವು ರಾಜ್ಯ ಕೊಡ್ಬೇಕಂತ ಇದ್ದೀವಿ. ಇಲ್ಲ, ಸಮಸ್ಯೆ ಏನಿದೆ ಅದರಲ್ಲಿ? ಈಗ ಕಾಲಕ್ಕೂ ಕೂಡ ಸಂವಿಧಾನವನ್ನ ತಿದ್ದುಪಡಿ ಮಾಡ್ಕೊಂಡು ಬಂದಿದ್ದೀವಲ್ಲ. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಲೋಕಾರ್ಪಣೆ ಮಾಡಬೇಕಾದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ನಲ್ಲೇ ಹೇಳಿರೋದು, ಈ ಸಂವಿಧಾನ ಇವಾಗಿನ ಕಾಲಕ್ಕೆ ಸೂಕ್ತ ಇದೆ, ಎಲ್ಲ ರೆಮಿಡಿ ಕೂಡ ಇದೆ ಅಂತ ಹೇಳಿದ್ದಾರೆ. ಇದನ್ನ ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಮಾಡಬೇಕಾದ್ರೆ ಪಾರ್ಲಿಮೆಂಟಿಗೆ ತಂದು ಅದೇನೇನು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ಕೊಂಡು ಮಾಡ್ಬೋದು ಅಂತ. ಅದಕ್ಕೆ ನಮ್ಮ ಸಂವಿಧಾನಕ್ಕೆ ಲಿವಿಂಗ್ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ. ಸೊ ಕ್ವೈಟ್ ನ್ಯಾಚುರಲಿ 75 ವರ್ಷ ಆದರೂ ಕೂಡ ಸಂವಿಧಾನದ ಆಶಯಗಳನ್ನು ನಾವು ಈಡೇರಿಸಿದೀವಾ, ಅದು ಆಗಿದೆಯಾ ಇಲ್ವಾ, ಅದನ್ನ ಚರ್ಚೆ ಮಾಡೋಕ್ಕೆ ಅಥವಾ ಅದ್ರ ಮೇಲೆ ಪ್ರಬಂಧ ಬರೀಬೇಕು ಅಂತ ಶಿಫಾರಸು ಮಾಡಿದ್ರೆ ಅದರಲ್ಲಿ ತಪ್ಪೇನಿದೆ? ದೇರ್ ಇಸ್ ನಥಿಂಗ್ ರಾಂಗ್. ಈಗಲೂ ಕೂಡ ಆಗಿದೆಯಾ ಆಶೆಗಳು? ಈಗ ಎಲ್ಲ BJPಯವರು ಎಷ್ಟೆಲ್ಲ ಮಾತಾಡ್ತಾ ಇರ್ತಾರಲ್ಲ, ಈಗ ಎಲ್ಲರದು ಬಿಟ್ಬಿಡಿ. ಇಲ್ಲಿ ಕರ್ನಾಟಕದಲ್ಲಿ ನಾರಾಯಣ ಸ್ವಾಮಿ ಅವರು ಗೊಲ್ರಟ್ಟಿಗೆ ಹೋಗ್ಬೇಕಾದ್ರೆ ಅಲೋ ಮಾಡಿದ್ರೆ ಅವರಿಗೆ ಕೇಂದ್ರ ಸಚಿವರು ಸರ್. ಕೋವಿಂದ್ ಅವರು ಮಾಜಿ ರಾಷ್ಟ್ರಪತಿಗಳು ಒರಿಸ್ಸಾನಲ್ಲಿ ದೇವಸ್ಥಾನಕ್ಕೆ ಹೋದಾಗ ಅದಾದ್ಮೇಲೆ ಇಲ್ಲ ನೀರು ಹಾಕಿ ತೊಳೆದಿಲ್ವಾ? ಸೊ ಈ ಆಶಯಗಳೆಲ್ಲ ಇದು ಪೂರೈಸಿದೇವಾ? ಇಲ್ಲ. ಸಮಾನತೆ ಬಂದಿದೆಯಾ ಇಲ್ಲ? ಸ್ವಾಭಿಮಾನದ ಬದುಕು ಕೊಟ್ಟಿದೆಯಾ ಇಲ್ಲ? ಸಂವಿಧಾನದಿಂದ ಆಗಿದೆಯಾ ಇಲ್ಲ? ಸರ್ಕಾರಗಳಿಂದ, ಸಂವಿಧಾನದಿಂದ ಅದು ಚರ್ಚೆ ಮಾಡಲಿಕ್ಕೆ ಪ್ರಬಂಧ ಬರಿಬೋದು, ನೀವು ಏನು ನೀವು ಡಿಬೇಟ್ ಮಾಡ್ಬೋದು, ನೋ ಪ್ರಾಬ್ಲಮ್. ಡೆಮೋಕ್ರಸಿ ನಾವು ಚರ್ಚೆ ಮಾಡಿಲ್ಲ ಅಂದ್ರೆ ಇನ್ಯಾರು ಚರ್ಚೆ ಮಾಡ್ತಾರೆ? ನೋಡಿ, ನಂದು ಒಂದು ಸ್ಪಷ್ಟವಾದಂಥ ಪ್ರಶ್ನೆ ಇದೆ ಸರ್. ವೈ ಇಸ್ BJP ಆಸ್ಕಿಂಗ್ ಕಾಂಗ್ರೆಸ್ ಕ್ವೆಶ್ಚನ್? ನಾವೆಲ್ಲಿ ಕ್ವೆಶ್ಚನ್ ಮಾಡಿದ್ದೀವಿ ಸರ್? ಶಂಕರಾಚಾರ್ಯರು ಕ್ವೆಶ್ಚನ್ ಮಾಡಿರೋದು. 4 ಶಂಕರಾಚಾರ್ಯರು ಕ್ವೆಶ್ಚನ್ ಮಾಡಿದ್ದಾರೆ. ಅಪೂರ್ಣ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡೋದು ಸೂಕ್ತನಾ? ಪ್ರಾಣ ಪ್ರತಿಷ್ಠೆ ಅಂದ್ರೆ ಏನು ಸರ್? ಮೂರ್ತಿಯನ್ನ ಗರ್ಭಗುಡಿಗೆ ತಂದು ಅದಕ್ಕೆ ಜೀವ ತುಂಬೋದು. ಯಾರು ಜೀವ ತುಂಬಬೇಕು? ಸಾಧು ಸಂತರದ ಜೀವ ತುಂಬಬೇಕು, ಆ ಸಮಾಜದ ಹಿರಿಯರು ಬಂದು ಜೀವ ತುಂಬಬೇಕು. ಪ್ರಧಾನಮಂತ್ರಿ ಯಾಕೆ ಜೀವ ತುಂಬ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ಅಪೂರ್ಣ ಮಂದಿರದಲ್ಲಿ ನೀವು ಮೂರ್ತಿ ತಂದ್ಬಿಟ್ಟು ಪೂಜೆ ಮಾಡೋದು ಎಷ್ಟು ಸೂಕ್ತ ಅಂತ ಅವ್ರು ಕೇಳಿರೋದು, ನಾವಲ್ಲ. ಅವರು ಮೂರ್ತಿ ಮುಟ್ಬೇಕಾದ್ರೆ ನಾವು ಚಪ್ಪಾಳಿ ಹೊಡಿಬೇಕಾ ಅಂದ್ಬಿಟ್ಟು ಶಂಕರಾಚಾರ್ಯರು ಹೇಳಿರೋದು, ನಾವಲ್ಲ. ನಮಗೆ ಯಾಕೆ ಉತ್ತರ ಕೇಳ್ತಾ ಇದ್ದಾರೆ ಇವರು ಪದೇ ಪದೇ? ನಾವೇನಾದ್ರೂ ಆಕ್ಷೇಪ ವ್ಯಕ್ತಪಡಿಸಿದ್ರೆ? ನಿನ್ನೆ ಪ್ರಧಾನಮಂತ್ರಿ ಭಾಷಣ ಕೇಳಿದ್ರಿ, ಏನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮೇರೆಗೆ ಇದೆಲ್ಲ ಆಗ್ತಾ ಇದೆ ಅಂತ. ಮತ್ತೆ ಸಿಂಪಲ್ ಆಸ್ ದ್ಯಾಟ್. ನಾವು ಒಪ್ಪಿದೀವಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮೀರಿ ನಾವು ಪ್ರಶ್ನೆ ಮಾಡಿದೀವಾ? ಸಂವಿಧಾನವನ್ನ ಮೀರಿ ನಾವು ಪ್ರಶ್ನೆ ಮಾಡಿದೀವಾ? ಇವರು ಸುಮ್ಮನೆ ಪದೇ ಪದೇ ಕಾಂಗ್ರೆಸ್ ಆಗ್ಬೇಕು, ಕಾಂಗ್ರೆಸ್ ಇದು ಮಾಡ್ಬೇಕು ಅಂತ. ವೈ ಆರ್ ವಿ ಆನ್ಸರಬಲ್? ನೀವು ತಾನೇ ಅಧಿಕಾರದಲ್ಲಿ ಇರೋದು. ಯಾರ ಕಡೆಯಿಂದ ಪ್ರಾಣ ಪ್ರತಿಷ್ಠೆ ಮಾಡಿಸ್ಬೇಕಾಗಿತ್ತು ಅವ್ರು ಕೆಲವು ಜನ ಉತ್ತರ ಕೇಳ್ತಾ ಇದ್ದಾರೆ, ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಉತ್ತರ ಕೊಡಿ ಸ್ವಾಮಿ. ಯಾರು ಕಾಂಗ್ರೆಸ್ಸಿಗೂ ನೋಡಿ, ಅದನ್ನು ಸ್ಪಷ್ಟವಾಗಿ AICC ಅಧ್ಯಕ್ಷರಿರ್ಬೋದು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಅದು ನಿಮ್ಮ ವೈಯಕ್ತಿಕ ವಿಚಾರ. ಭಕ್ತಿ ಅನ್ನೋದೇನಿದೆ, ನಿಮ್ಮ ಏನು ಆಸ್ಥಾ ಅನ್ನೋದೇನಿದೆ, ಅದು ನಿಮ್ಗೆ ಭಕ್ತಿ ಇದ್ರೆ ನೀವು ಹೋಗ್ತೀರಾ, ಬಿಡ್ತೀರ. ನಾವು ಯಾರಿಗೂ ತಡೆ ಹೊಡೆದು ಇಲ್ಲಲ್ಲ. ಈಗ UPC ಯಾರು ಈಗ ಪಬ್ಲಿಕ್ಕಿಗೆ ಓಪನ್ ಇದೆ ಅಲ್ವಾ ಸರ್? ಎನಿಬಡಿ ಕ್ಯಾನ್ ಗೋ. ಉತ್ತರ ಪ್ರದೇಶ ಕಾಂಗ್ರೆಸ್ ಕಮಿಟಿದವ್ರು ಹೋಗ್ತಾ ಇಲ್ವಾ? ಯಾರಾದ್ರೂ ಬರ್ದಿದೀವ ನಾವು ಹೋಗ್ಬೇಡಿ ಅಂತ? ಈಗ ನಾನು ನಿಮ್ಗೆ ಒತ್ತಾಯಪೂರ್ವಕವಾಗಿ ನನ್ನ ಕುಲದೇವರಿಗೆ ಕರ್ಕೊಂಡು ಹೋಗಕ್ಕಾಗ್ತದ ಸರ್? ನಿಮಗೂ ಭಕ್ತಿ ಇರಬೇಕು, ನಿಮಗೂ ಆಸಕ್ತಿ ಇರಬೇಕು. ಇಂಟ್ರೆಸ್ಟ್ ಇದ್ರೆ ಇಂಟ್ರೆಸ್ಟ್ ಇರೋರು ಹೋಗ್ತಾರೆ, ಇಂಟ್ರೆಸ್ಟ್
ಆಸ್ತಿಕರು ಹೋಗ್ತಾರೆ, ನಾಸ್ತಿಕರು ಹೋಗಲ್ಲ. ಸಂವಿಧಾನದಲ್ಲಿ ಆಸ್ತಿಕರಿಗೂ ಜಾಗ ಇದೆ, ನಾಸ್ತಿಕರಿಗೂ ಜಾಗ ಇದೆ. ನಮಗಿಲ್ಲ, ನಾವು ಆ ಕಡೆ ಇಲ್ವೇ ಇಲ್ಲ. ನಾವು ದೇವಸ್ಥಾನಗಳಿಗೆ ಕಮ್ಮಿ ಹೋಗೋದು. ನೀವು ಕರೆದ್ರೆ, ನೀವು ಕರ್ಕೊಂಡು ಹೋದ್ರೆ ಹೋಗ್ತೀನಿ ಅಷ್ಟೇ. ನಂದಾಗ ನಾನು ನಾನು ಯಾವ ದೇವಸ್ಥಾನಕ್ಕೂ ಹೋಗಲ್ಲ. ನೀವೇನಾದ್ರೂ ಬಾರೋ ಪ್ರಿಯಾಂಕ್ ಹೋಗಿ ಬರೋಣ ಅಂದ್ರೆ ಒಬ್ಬ ಬರ್ತೀನಿ, ನನ್ಗೇನಿಲ್ಲ. ಕಲೀಲಿಕ್ಕೆ ಬರ್ತೀನಿ. ನಿಮ್ಮ 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 ಆಚರಣೆ ಹೇಗಿದೆ, ನಿಮ್ಮ ತತ್ವ ಹೇಗಿದೆ, ನಿಮ್ಮ ಕಲೆ ಹೇಗಿದೆ, ನಿಮ್ಮ ಸಂಸ್ಕೃತಿ ಹೇಗಿದೆ, ಅದು ನೋಡಕ್ 100% ಇದೆ. ನಾನು ಬನಾರಸಿಗೂ ಹೋಗಿದ್ದೀನಿ, ವಾರಣಾಸಿಗೂ ಹೋಗಿದ್ದೀನಿ, ಬೋಧ್ಗಯಾಗೂ ಹೋಗಿದ್ದೀನಿ, ಚರ್ಚಿಗೂ ಹೋಗಿದ್ದೀನಿ, ಮಸೀದಿಗೂ ಅಜ್ಮೇರಿಗೂ ಹೋಗಿದ್ದೀನಿ. ಕಲೀಲಿಕ್ಕೆ ಏನಂತೆ? ಇತಿಹಾಸ ಸರ್, ಇತಿಹಾಸ, ಸಂಸ್ಕೃತಿ, ರಾಮನ ಇತಿಹಾಸ. ನಾನು ಅವತ್ತು ನಾನು ಚಾಲೆಂಜ್ ಆಗಿ ಕಟ್ಟಿದ್ದೆ, ಇವ್ರಿಗೆಲ್ಲರಿಗೂ ಕರ್ಸ್ಬಿಡ್ರಿ, ಎಲ್ಲ ನಮ್ಮ BJP MLAs ಇದಾರಲ್ಲ, MPs ಇದಾರ, ಎಷ್ಟು ಜನಕ್ಕೆ ರಾಮಾಯಣ ಓದಿರ ಪ್ರಾಮಾಣಿಕವಾಗಿ ಹೇಳಿ. ಎಷ್ಟು ಜನ ಹನುಮಾನ್ ಚಾಲೀಸ ಬರುತ್ತೆ ಹೇಳ್ಬಿಡ್ಲಿ. ಎಷ್ಟು ಜನ ಋಗ್ವೇದಗಳ ಶ್ಲೋಕಗಳು ಹೇಳ್ತಾರೆ ನೋಡ್ಬಿಡ್ತೀನಿ. ನಾನು ನೋಡ್ಬಿಡ್ತೀನಪ್ಪ, ನನಗೆ ಗೊತ್ತಿಲ್ಲ. ನಾನು ಓದಿದ್ದೀನಿ, ನಾನು ರಾಮಾಯಣನೂ ಓದಿದ್ದೀನಿ, ನಾನು ಮಹಾಭಾರತನೂ ಓದಿದ್ದೀನಿ, ಭಗವದ್ಗೀತಾನೂ ಓದಿದ್ದೀನಿ. ನಾನು ಸುಮ್ಮನೆ ಸುಳ್ಳು ಹೇಳಕ್ಕಾಗಲ್ಲ ಅಲ್ಲ. ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡ್ತೀನಿ. ಸಾಹೇಬ್ರು ಹೇಳಿದ್ರೆ ಹೋಗ್ತೀವಿ. ನೋಡಿ, ನಾನು ಹೇಳಿದ್ನಲ್ಲ, ವೈಯಕ್ತಿಕ ಅದು ಇಂಟ್ರೆಸ್ಟ್ ಇದ್ರೆ ಕಲೀಲಿಕ್ಕೆ. ನಾನು ಬನಾರಸಿಗೆ ಯಾರಾದ್ರೂ ಕರೆದಿದ್ರ, ನನಗೆ ರಿಷಿಕೇಶಿಗೆ ಯಾರಾದ್ರೂ ಹೋಗಂತ ಹೇಳಿದ್ರೆ ನಾನೇ ಹೋಗಿದ್ದೀನಿ. ಕಲೀಲಿಕ್ಕೆ ಹೋಗ್ತೀನಿ. ಭಕ್ತಿ ಇಲ್ಲ, ನಾನೇನ್ ಮಾಡ್ಲಿ? ನಾನು ಜನತಾ ಜನಾರ್ದನದಲ್ಲಿ ನಂಬಿಕೆ ಇಟ್ಟವನು. ನಾನು ಸಂವಿಧಾನ ಭಕ್ತ. ಕ್ಲಿಯರ್ ಆಯ್ತೇನ್ರಿ? ಸಂವಿಧಾನದ ಭಕ್ತ ನಾನು. ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ, ಎಲ್ಲರ ಜೊತೆನೂ ಬೆರೆತ್ಕೊಂಡು ಬರುವಂತ ನನ್ನಲ್ಲಿ ಒಂದು ಇದು. ನಾನು ಯಾವಾಗಲೂ ಅದೇ ಹೇಳ್ತೀನಲ್ಲ, ಬುದ್ಧ ತತ್ವ, ಬಸವ ತತ್ವ, ಡಾಕ್ಟರ್ BR ಅಂಬೇಡ್ಕರ್ ಅವರ ರಕ್ತ. ಇಷ್ಟೇ, ಸಿಂಪಲ್. ಸೊ ವಿತ್ ಬಸವ ಫಿಲಾಸಫಿ ಎವ್ರಿಬಡಿ ಈಸ್ ದೇರ್, ಬುದ್ಧ ಫಿಲಾಸಫಿ ಎವ್ರಿಬಡಿ ಈಸ್ ದೇರ್, ಕಾನ್ಸ್ಟಿಟ್ಯೂಷನ್ ಎವ್ರಿಬಡಿ ಈಸ್ ದೇರ್. ಇದ್ರಿಗೆ ಕಾಂಪ್ಲಿಕೇಟ್ ಯಾಕೆ ಮಾಡ್ತೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. BJP ಅವರಿಗೆ ಈ ಮೂರು ಅರ್ಥ ಆಗಿಲ್ಲ. ಬುದ್ಧನ ತತ್ವನೂ ಅರ್ಥ ಆಗಿಲ್ಲ, ಬಸವ ತತ್ವ ಅರ್ಥ ಆಗಿಲ್ಲ, ಸಂವಿಧಾನ ಅಂದ್ರೆ ಅಲರ್ಜಿ ಇವರಿಗೆ. ಸೊ ಹಾಗಾಗಿ ಅವರಿಗೆ ಮೂರು ಅರ್ಥ ಆಗಿಲ್ಲ ಇಲ್ಲಿವರೆಗೂ. ಓಕೆ ಸರ್.